ಯಾಕ ಕುಂದ್ರ ಕುರ್ಚಿ ಅದ್ರಾಗ ಕುರ್ಚಿ ಹಾಕಿದಲ್ಲ ಲಗ್ನ ನೀ ಕುಂದ್ರ ತಂಗಿ ಅಲ್ಲ ಯಾಕ ಯಾಕ ಆ ಲಗ್ನ ಯಾರ್ದು ಯಾಕ ನಾನು ಇವನು ಮಾಡ್ಕೊಂಡು ಈಗ ಸದ್ಯಕ್ಕ ಲಗ್ನ ಯಾರ್ದು ಮತ್ತೆ ತಾಯಿಯವ್ರದು ತಂದೆಯವ್ರದ್ದು ಐತಿವ ತಾಯಿಯವ್ರ ತಂದೆಯವ್ರು ಅಲ್ಲ ಹಣಿ ಹಣಿ ಹೊಡ್ಕೊಲ್ಲ ಏನು ಯಾಕ ಅಂತ ಸಾಧು ಸಣ್ಣಸರು ಮದ್ವೆ ಆಲತ್ರು ಮಾಡಕತ್ರಿವ ಮಾಡ್ಕೊಳತ್ರಲ್ಲ ಹೌದು ಮತ್ ಸೀರೆ ಅವರು ದೋತ್ರದವ್ರು ಎಲ್ಲಿ ಹೋಗ್ಬೇಕು ಸೀರಿಯವರು ದೋತ್ರದವ್ರು ದೋತ್ರದವ್ರು ಎಲ್ಲಿ ಹೋಗ್ಬೇಕು ಒಟ್ಟ ಲಗ್ನ ಮಾಡಿಬಿಡ್ತೀರಿ ಕೂತ್ರು ಜೋಡಿಲ್ಲ ಇಬ್ರು ಬರೇ ಮಂದಿ ಲಗ್ನ ಮಾಡ್ದ ಆಗೈತಿ ನಮ್ಮದೇ ಆಗುದ ನಮ್ದು ನಿಮ್ದು ಆಗದ ಯಾವಾಗ ಹೆಂಗಾರ ಮಂದಿ ಕೂಡ್ಯಾರಿ ಒಂದ್ ಸ್ವಲ್ಪ ನಿನ್ನ ಸೀಟ್ ಕೈ ಮಾಡಿ ಸೀಟಿ ಕುದಿಸಿದ ಬರಾಬರಿ ಹಾಕಿತ್ತು ನಾನು ಹಿಂಗತಿ ಬ್ಯಾಂಡ್ ಬಂದಿಲ್ಲ ಇಲ್ಲ ಅದಕ್ಕೂ ಯಾರು ಸಿಕ್ಕಿಲ್ಲ ಅಂತ ಹಿಂಗತಿ ತಗೋಗಾರ ಬೇಡವಾ ಹಂಚಿ ಕುಂದಾಗತ್ತಾವ ಅಲ್ಲೇ ಬಾ ಕೊಂಡ್ರಿ ಲಗ್ನ ಮಾಡೋನು ಎಲ್ಲ ಮಂದಿ ಹೆಂಗಾರ ಕೂಡ್ಯಾರ ದೇವ ಪುರುಷರ ಕೋಡುವ ಸಿಂಹಾಸನದಲ್ಲಿ ನೀವು ಕುಳಿತಿರ್ಬೇಕು ಅಪ್ಪ ಬ್ಯಾಡಂದ್ರೆ ನಾವು ಹಾಗಾರ ಹೋಗಿದ್ದೇವೆ ಹಾಗಿದ್ದರೆ ಎಲ್ಲ ನಮ್ ಲವ್ ಸ್ಟೋರಿ ಹಾಳು ಮಾಡಿದ್ನವ್ ನೀನು ಆಗಲೆಮ್ಮ ನಿನ್ನ ತಾಯಿ ನಿನ್ನ ತಂದೆ ಮದುವೆಯಾದ ಮೇಲೆ ನಿನಗೆ ಲವ್ ಸ್ಟೋರಿ ಮಾಡಿಕೊಡುವೆನು ಮಾಡ್ತೀಯ ಚಂದವಾಗಿ ಯಾರು ಕೂಡತೀನಿ ಅವ್ರು ಕೂಡ ಮಾಡ್ಬೇಕು ಆಗಲೆಮ್ಮ ನಾನು ದೇವ ಪುರುಷನು ಯಾರು ಹೇಳ್ತಿ ಅವ್ರಿಗೆ ನಾ ಮಾಡಿಕೊಡುವೆನಮ್ಮ ಮೊದ್ಲ ತೋರಿಸ್ತೀನಿ ನೋಡು ಆಗ್ಲೆಮ್ಮ ಅವಾಗ ಆಶೀರ್ವಾದ ಮಾಡ್ತೀಯ ನೀನು ನನಗಲ್ಲ ನಮ್ಮ ಮನೇನ ಅವಾಗ ಆಗ್ಲಮ್ಮ ಅವನಿಗಾದ್ರೂ ತೋರಿಸ್ತೀನಿ ನೋಡು ಮೊದಲು ಆಗ್ಲಿ ತೋರ್ಸಮ್ಮ ಈಗ ಇಲ್ಲೇ ಅದ ನೋಡು ಆಗಲಮ್ಮ ಮಾಡಿಕೊಡ್ಬೇಕಮ್ಮ ಮಾಡ್ಕೊಡ್ಲೆ ಈಗ ಲಗ್ನ ಮಾಡ್ಕೊಂಡು ರಾತ್ರಿ ಇಲ್ಲೇ ಬಿಟ್ಟು ಬೆಳಗ್ಗೆ ನೀವು ಒಬ್ಬಕ್ಕಿನೇ ಹೋಗಿ ಈಗ ರಾತ್ರಿ ಮದುವೆ ಮಾಡಿಕೋ ಬೆಳಗ್ಗೆ ಅವನಿಗೆ ಇಲ್ಲೇ ಬಿಟ್ಟು ನೀವು ಒಬ್ಬಕ್ಕಿನೇ ಹೋಗ್ಬಿಡ್ಬೇಕು ಅಯ್ಯೋ ಶಿವನೇ ಮತ್ತೆ ಮತ್ತೆ ಅವನ ಫೋನ್ ಕಾಲ್ನಲ್ಲಿ ಮಾತಾಡ್ಬೇಕು ಫೋನ್ ಕಾಲ್ನಲ್ಲಿ ಮಾತಾಡ್ಬೇಕು ಫೋನ್ ಪೇದಾಗ ಮಾತಾಡ್ದ ಫೋನ್ ಪೇ ಅಲ್ಲ ಮಾಮ ನಂಬರ್ ಹುಡ್ಕೋ ಬೇಡ ಬೇಡ ಹುಡ್ಕೋ ನಂಬರ್ ಏ ತಂಗಿ ಹೋಯಕ್ಕ ಅಪ್ಪಾರ್ ಕುಂಡ್ರಸ್ ಅಪ್ಪಾರ ಕುಂದ್ರಸ್ಲಾ ಅಪ್ಪಾರ ಏನಮ್ಮ ನಂದು ಲಗ್ನ ಇದಕ್ಕೆ ಇರ್ಲ್ರಿ ಆಗ್ಲಮ್ಮ ನಂದು ಅವಾರ್ದು ಅಪ್ಪದ ಮಾಡ್ಯಪ್ಪ ಆಗ್ಲಮ್ಮ ಮ್ಯಾಕ್ ಕುಂದ್ರಿ ಅಪ್ಪ ಯವ್ ನಾ ಏನ್ ಗತಿ ಮಾಡ್ಲಿ ಅವ್ರ ಕುರ್ಚಿ ಅನ್ನೋದು ಗೊತ್ತಿಲ್ಲ ಸುವಾಸ ಅನ್ನೋದು ಗೊತ್ತಿಲ್ಲ ಕಟ್ ಅನ್ನೋದು ಗೊತ್ತಿಲ್ಲ ನೆಲ ಅನ್ನೋದು ಗೊತ್ತಿಲ್ಲ ಗುಡ್ಡ ಗವರ್ದಾಗ ಹಣ್ಣು ಹಂಪಲ್ ತಂದು ಅಡ್ಡಾಡ್ಕೊತ ಹೋಗೋರವ್ರು ಏನಿನ ಗಂಡದಾಗ ಅರ ತುಂಬಲಿ ತಳಕ್ ಕುಂದ್ರ ಇಲ್ಲ ತಳಕ್ ಕುಂದ್ರು ಹನಿ ಹನಿ ನಾನು ಏನಾಯ್ತಮ್ಮ ಮೇಲ್ ಕೂಡಂದ್ರೆ ಮೇಲೆ ಕುಳಿತುಕೊಂಡೆ ಕೆಳಗೆ ಕೂಡಂದ್ರೆ ಕೆಳಗೆ ಕುಳಿಕೊಂಡ್ರಿ ಇನ್ನು ಮತ್ತೆ ಕೂಡಬೇಕಮ್ಮ ಕುರ್ಚಿ ಸಿಯಾಸನ ಮೇಲೆಪ್ಪ ಮೊದಲೇ ಹಾಗೆ ಹೇಳಿದ್ರೆ ಅಲ್ಲೇ ಕೂಡ್ತಿದ್ದೆ ನಾನು ಅಲ್ಲೇ ಕೂಡಪ್ಪ ಯವ್ವ ಯವ್ವ ಅಪ್ಪರಿಗೆಲ್ಲ ಕುರ್ಚಿ ಹಾಕಿ ಕುಂದ್ರಸಯ್ಯವ್ವ ಹೌದಮ್ಮ ನೀವು ಬಂದು ಕುರ್ಚಿ ಕುಂದ್ರಿ ಯವ್ವ ಆಗಲಿಮ್ಮ ಎಷ್ಟು ಖುಷಿ ಆಗೈತೆ ಗಾಡದಾಗ ಅರಸ್ ತುಂಬಲಿ ಲಗ್ನ ಬಹಳ ಚಂದ ನಡೀತು ಚಂದ ನಡೀತಲಕ್ಕ ಹೌದಿಲ್ಲ ಹೌದಕ್ಕ ಯಾಕ ಮಂದಿಗೆಲ್ಲ ಕಾಗದ ಪತ್ರ ಕೊಟ್ಟೆಲ್ಲ ಮಂದಿನ ಬಾಳ ಬಾಳ ಮಾಡ್ಕೊಂಡ್ರಿ ಎಲ್ಲರಿಗೂ ಹೇಳಿನಕ್ಕ ಲಗ್ನಕ್ಕ ಇವ್ರೆಲ್ಲಾರು ಊಟ ಮಾಡಕ್ಕೆ ಹೋಗೋದು ಹಂಗ ಹೋಗಾರ ಇವ್ರ ಮಾಮಾರ್ ಊಟ ಮಾಡ್ಯಾರ ಅಕ್ಕಿ ಕಾಳ ಊಟ ಮಾಡ್ಯಾರ ಅಕ್ಕಿ ಕಾಳ ಹಾಕ್ಯಾರ ಅಯ್ಯರಿ ಮಾಡ್ಯಾರ ಒಟ್ರ ಹೊಡಕ್ಕೆ ಇವ್ರು ಐದು ಬರ್ಲಿಕ್ಕಿತ್ತಾರ ಅವ್ರು ಬರ್ಲಿಕ್ಕತ್ತಾರ ಬರೀ ಅಕ್ಕಿ ಕಾಳ ಬೀಜ ಮಂದಿ ಊಟ ಮಾಡಿ ಎಳಿ ತರ್ತಾರ ಹೌದಾ ಹೌದು ಮತ್ತ ಹಾಟೆಗಳು ಉಣ್ಣಂಗ ಹೊಂಟಾರ ಹನ್ನೆರಡು ಬಾಯಿಲೆ ಅದಕ್ಕ ಬಂದಾರ ಅದಕ್ಕೆ ಕೂತಾರಿ ಬಂದವ್ರ ಮಗಲ್ಕ ಹೌದಾ ಅನ್ಕ ಅಕ್ಕಿ ಕಾಳ ಚಲ ಮಂದಿ ನೇನ್ ಪದ ಹಾರಿನು ಯಾಕಂತ ಆಗ್ಲಿ
ಆ ಎಣ್ಣೆ ಈ ಎಣ್ಣೆ ಯಾವಾದವರಣ್ಣೆ ಆ ಎಣ್ಣೆ ಈ ಎಣ್ಣೆ ಯಾವಾದವರಣ್ಣೆ ಗುರುವೇ ಜಮದಗ್ನಿಯ ಮೊದಲ ಎಣ್ಣೆ ಗುರುವೇ ಜಮದಗ್ನಿಯ ಮೊದಲ ಎಣ್ಣೆ ಗಾಂಧಿ ಜಮದ ಗಣಿ ಮೊದಲೇಣೆ ಗಾಂಧಿ ಜಮದ ಗಣಿ ಮೊದಲೇಣೆ ಆ ಎಣ್ಣೆ ಈ ಎಣ್ಣೆ ಯಾವಾದವರಣ್ಣೆ ಆ ಎಣ್ಣೆ ಈ ಎಣ್ಣೆ ಯಾವಾದವರಣ್ಣೆ ಗಾಂಧಿ ಜಮದಗ್ನಿಯ ಮೊದಲ ಎಣ್ಣೆ ಗಾಂಧಿ ಜಮದಗ್ನಿಯ ಮೊದಲ ಎಣ್ಣೆ ಗಾಂಧಿ ಜಮದ ಗಣಿ ಮೊದಲೇಣೆ ಗಾಂಧಿ ಜಮದ ಗಣಿ ಮೊದಲೇಣೆ ಗುರುವೇನೆ ಜಮದಗ್ನಿ ಮೊದಲೆಣ್ಣೆ ಎರಿಯುಟಿಗೆ ತಂದೇನೆ ಜಮದಗ್ನಿ ಮೊದಲೆಣ್ಣೆ ಎರಿಯುಟಿಗೆ ಐವತ್ತೊಂದೈದ ಗಳಜಾಗ ಐವತ್ತೊಂದೈದ ಗಳಜಾಗ ಐವತ್ತೊಂದೈದ ಗಳಗಾಗೆ ಐವತ್ತೊಂದೈದ ಗಳಗಾಗೆ ಐವತ್ತೊಂದೈದ ಗಳಜಾಗ ಐವತ್ತೊಂದೈದ ಗಳಜಾಗ ಐವತ್ತೊಂದೈದ ಗಳಗಾಗೆ ಐವತ್ತೊಂದೈದ ಗಳಗಾಗೆ ಆ ಎಣ್ಣೆ ಈ ಎಣ್ಣೆ ಯಾವಾದವರಣ್ಣೆ ಆ ಎಣ್ಣೆ ಈ ಎಣ್ಣೆ ಯಾವಾದವರಣ್ಣೆ ದೇವರೆಲ್ಲುವನ ಮೊದಲ ಎಣ್ಣೆ ತಾಯಿ ಜಗದಂಬನ ಮೊದಲ ಎಣ್ಣೆ ತಾಯಿಯ ನೋವನ ಮೊದಲೇಣೆ ದೇವರ ನೋವನ ಮೊದಲೇಣೆ ತಾಯಿಯಲ್ಲಮ್ಮನ ಮೊದಲ ಎಣ್ಣೆ ದೇವರೆಲ್ಲುವನ ಮೊದಲ ಎಣ್ಣೆ ತಾಯಿಯ ನೋವನ ಮೊದಲೇಣೆ ದೇವರ ಲಗ್ನ ಮೊದಲೇಣೆ ಬಾಲಾಗ ಎರಿಯುಟ್ಟಲೆ ಬಾಗಲಿಗೆ ಬಿಸಿಲು ಬಂದ ಬಾಲಾಗ ಎರಿಯುಟ್ಟಲೆ ಬಾಗಲಿಗೆ ಬಿಸಿಲು ಬಂದ ನಾಲ್ವತ್ತ ನಾಲ್ಕ ಗಳಗ್ಯಾಗ ನಾಲ್ವತ್ತ ನಾಲ್ಕ ಗಳಗ್ಯಾಗ ನಾಲ್ಕುನಾಕ ಗಳಗ್ಯಾಗೆ ನಾಲ್ಕುನಾಕ ಗಳಗ್ಯಾಗೆ ನಾಲ್ವತ್ತ ನಾಲ್ಕ ಗಳಗ್ಯಾಗ ನಾಲ್ವತ್ತ ನಾಲ್ಕ ಗಳಗ್ಯಾಗ ನಾಲ್ಕುನಾಕ ಗಳಗ್ಯಾಗೆ ನಾಲ್ಕುನಾಕ ಗಳಗ್ಯಾಗೆ ಕಂಚಿನ ಬಟ್ಲಾಗ ಮಿಂಚಣಿ ತಕೊಂಡು ಸಂಚಾರ ಯಾರೇ ಬರ್ರೆ ರೇಣುಕ ರಾಜನ ಮಗಳ ಎಲ್ಲ ಮಗ ಎಣ್ಣೆಯ ಎರಿ ಬಂದಿರೆ ರೇಣುಕ ರಾಜನ ಮಗಳ ಎಲ್ಲ ಮಗ ಎಣ್ಣೆಯ ಎರಿ ಬಂದಿರೆ ರೇಣುಕ ರಾಜನ ಮಗಳ ಎಲ್ಲ ಮಗ ಎಣ್ಣೆಯ ಎರುವಟ್ಟಿಗೆ ರೇಣುಕ ರಾಜನ ಮಗಳ ಎಲ್ಲ ಮಗ ಎಣ್ಣೆಯ ಎರುವಟ್ಟಿಗೆ ರೇಣುಕ ರಾಜನ ಮಗಳ ಎಲ್ಲ ಮಗ ಎಣ್ಣೆಯ ಎರಿ ಬಂದಿರೆ ರೇಣುಕ ರಾಜನ ಮಗಳ ಎಲ್ಲ ಮಗ ಎಣ್ಣೆಯ ಎರಿ ಬಂದಿರೆ ರೇಣುಕ ರಾಜನ ಮಗಳ ಎಲ್ಲ ಮಗ ಎಣ್ಣೆಯ ಎರುವಟ್ಟಿಗೆ ರೇಣುಕ ರಾಜನ ಮಗಳ ಎಲ್ಲ ಮಗ ಎಣ್ಣೆಯ ಎರುವಟ್ಟಿಗೆ ತಂಗಿ ಹೋಯ್ಕ ಇನ್ನಿಂದ್ರ ಭಾಳ ಚೆನ್ನಾಗಿ ಇರೋದಿಲ್ಲ ಎಣ್ಣೆ ಹಚ್ಚಿದ್ಯಾಕ ಅರ್ಶಿನ ಹಚ್ಚಿದೇವಿ ಹಾ ಅಪ್ಪರಿಂದ ಹೂವಿನಾರ ತಾಯಿ ಬಂದು ಹೂವಿನಾರ ತಂದಿಲ್ಲ ಹಾರ ಟೂಸ್ಗೋ ಏಯ್ ಇಲ್ಲಿಂದ ಹೂವು ಹೂವು
ಹೂವಿನಾರ ಬದಲಾಸಿ ಹೇಳ್ರಿ ಅವ ಆಗ್ಲಿಮ್ಮ. ಹಾ ಎದ್ದೇಳು गंगादूतम गगनदशम सत्मादि लक्षणम एकम नित्यं जय मंगलम जय नम पार्वतीश्वरं ಯಪ್ಪ ಹಾ ಆಯ್ತಪ್ಪ ಇನ್ನ ಮಾತಾಯಿ ಮತ್ತು ನಿನ್ನ ತಂದೆಯವರಿಗೆ ಮಂಗಳಾರತಿ ಮಾಡಮ್ಮ. ಆಯ್ತ್ರಿ ಅಪ್ಪ ತಂಗಿ ಆರತಿ ತಾರ ತಗೋಯೋ ಒಟ್ಟ ಅವನು ನಂದು ಲಗ್ನ ಮಾಡ್ಬೇಕು ಅನ್ನೋದೈತಿ ए मेरे गाँव का आती क्या तुम्हें ए मामा ಮುತ್ತಿನ ಋತಿಯತೆ ಸಿಕ್ಕಿಲೆ ಬೆಳಗಿರೆ ಮುತ್ತಿನ ಋತಿಯತೆ ಸಿಕ್ಕಿಲೆ ಬೆಳಗಿರೆ ಏಳಕೊಳ್ಳದ ಜನದೊಟ್ಟಿಗೆ ಮುತ್ತಿನ ಋತಿ ಬೆಳಗ ಏಳಕೊಳ್ಳದ ಜನದೊಟ್ಟಿಗೆ ಮುತ್ತಿನ ಋತಿ ಬೆಳಗ ಏಳಕೊಳ್ಳದ ಜಮದಗನಿಗೆ ಮುತ್ತಿನ ಋತಿ ಮಾಡೆ ಏಳಕೊಳ್ಳದ ಜಮದಗನಿ ಮುತ್ತಿನ ಋತಿ ಮಾಡೆ ಏಳಕೊಳ್ಳದ ಜಮದಗ್ನಿಗೆ ಮುತ್ತಿನ ಋತಿ ಬೆಳಗ ಏಳಕೊಳ್ಳದ ಜಮದಗ್ನಿಗೆ ಮುತ್ತಿನ ಋತಿ ಮಾಡ ಏಳಕೊಳ್ಳದ ಜಮದಗನಿಗೆ ಮುತ್ತಿನ ಋತಿ ಮಾಡೆ ಏಳಕೊಳ್ಳದ ಜಮದಗನಿ ಮುತ್ತಿನ ಋತಿ ಮಾಡೆ ರಕ್ಕಸರ ಶಿರ ಹರದು ಕರುಳವತ ಅಂತ್ಯ ಮಾಡಿ ರಕ್ಕಸರ ಶಿರ ಹರದು ಕರುಳವತ ಅಂತ್ಯ ಮಾಡಿ ಕಾರ್ತಿಕ ರಾಜನ ರುಂಡವ ಕಡದು ಚೌಡಿಗೆ ಸರ ಮಾಡಿ ಕಾರ್ತಿಕ ರಾಜನ ರುಂಡವ ಕಡದು ಚವಡಿಗೆ ಸರ ಮಾಡಿ ಕಾರ್ತಿಕ ರಾಜನ ರುಂಡನ ಕಡದು ಚೌಡಿಗೆ ಸರ ಮಾಡಿ ಕಾರ್ತಿಕ ರಾಜನ ರುಂಡನ ಕಡದು ಚೌಡಿಗೆ ಸರ ಮಾಡಿ ಮುತ್ತಿನ ಋತಿಯತೆ ಶಿಸ್ತಿಲೆ ಬೆಳಗಿರೆ ಮುತ್ತಿನ ಋತಿಯತೆ ಶಿಸ್ತಿಲೆ ಬೆಳಗಿರೆ ಏಳಕೊಳ್ಳದ ಎಲ್ಲಮ್ಮ ತಾಯಿಗೆ ಮುತ್ತಿನ ಋತಿ ಬೆಳಗ ಏಳಕೊಳ್ಳದ ಎಲ್ಲಮ್ಮ ತಾಯಿಗೆ ಮುತ್ತಿನ ಋತಿ ಬೆಳಗ ಏಳಕೊಳ್ಳದ ಎಲ್ಲಮ್ಮ ತಾಯಿಗೆ ಮುತ್ತಿನ ಋತಿ ಮಾಡಿ ಏಳಕೊಳ್ಳದ ಎಲ್ಲಮ್ಮ ತಾಯಿ ಮುತ್ತಿನ ಋತಿ ಮಾಡಿ ಏಳಕೊಳ್ಳದ ಎಲ್ಲಮ್ಮ ತಾಯಿಗೆ ಮುತ್ತಿನ ಋತಿ ಬೆಳಗ ಏಳಕೊಳ್ಳದ ಎಲ್ಲಮ್ಮ ತಾಯಿಗೆ ಮುತ್ತಿನ ಋತಿ ಮಾಡ ಏಳಕೊಳ್ಳದ ಎಲ್ಲಮ್ಮ ತಾಯಿಗೆ ಮುತ್ತಿನ ಋತಿ ಮಾಡಿ ಏಳಕೊಳ್ಳದ ಎಲ್ಲಮ್ಮ ತಾಯಿ ಮುತ್ತಿನ ಋತಿ ಬೆಳಗೆ ಹಬ್ಬೋಲಿ ಕೊಡದಾಗ ಒಬ್ಬಕ್ಕೆ ಕರಿಯಲ್ಲ ಹಬ್ಬೋಲಿ ಕೊಡದಾಗ ಒಬ್ಬಕ್ಕೆ ಕರಿಯಲ್ಲ ಒಬ್ಬಳ ಹುಲಿ ಬೇಟೆ ಮುತ್ತಿನ ಋತಿ ಬೆಳಗ ಒಬ್ಬಳ ಹುಲಿ ಬೇಟೆ ಮುತ್ತಿನ ಋತಿ ಬೆಳಗ ಒಬ್ಬಳ ಹುಲಿ ಬೇಟೆ ಮುತ್ತಿನ ಋತಿ ಮಾಡಿ ಒಬ್ಬಳ ಹೋಲಿ ಬೇಟೆ ಮುತ್ತಿನ ಋತಿ ಮಾಡಿ ಮುತ್ತಿನ ಋತಿಯತೆ ಶಿಸ್ತಿಲೆ ಬೆಳಗಿರೆ ಏಳಕೊಳ್ಳದ ಎಲ್ಲಮ್ಮ ತಾಯಿಗೆ ಮುತ್ತಿನ ಋತಿ ಬೆಳಗ ಏಳಕೊಳ್ಳದ ಎಲ್ಲಮ್ಮ ತಾಯಿಗೆ ಮುತ್ತಿನ ಋತಿ ಮಾಡ
ತಂಗಿ ಲಗ್ನಕ್ಕೆ ಆಯರ್ ಬಿಡೋದ ಬಡ 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 ಆಯರ್ ಕೊಡ್ತಾ ಬರಲ್ಲ ಆಯರ್ ಮಾಡ್ಕೋರಿ ಬಡ ಬಡ ಆಯರ್ ಮಾಡೋಲ್ಲ ಆಯರ್ ಮಾಡ್ರಿ ಯಾರ ಹೆಸರು ಯಾರ್ದು ಅಂಕಲ್ ರೀ ಹೆಸರು ಯಾವ ಮಹಾನುಭಾವಿಗಳಾದಂಥ ಪರಶಪ್ಪಣ್ಣ ಹುಂಚಾಳ್ ಇವರಾದರೂ ಕೂಡ ಮಹಾತಾಯಿಯ ಹಾಗೂ ಜಮದಗ್ನಿ ಋಷಿಯ ಲಗ್ನದ ಕಾರ್ಯಕರ್ತಕ್ಕೆ ಆಯರಿ 51 ರೂಪಾಯಿ ಕಲಾಕಾಣಿಕೆ ಕೊಟ್ಟಿರುತ್ತಾರೆ. ಯಾವ ಸೌದತ್ತಲ್ಲಿ ವಾಸಗಿರುವಂಥ ಜಗನ್ಮಾತೆ ಹಾಗೂ ಗ್ರಾಮದಲ್ಲಿ ವಾಸಗಿರುವಂಥ ಜಗನ್ಮಾತೆ ಅವರಿಗೆ ಸದಾ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲೆಂದು ಆ ತಾಯಿಯ ಪಾದದಲ್ಲಿ ಬೇಡಿಕೊಳ್ಳುತ್ತೇನೆ. ಯಾವತ್ತು ಮಲ್ಲಪ್ಪಣ್ಣ ಕುರಿ ಆದಿಶಕ್ತಿ ಎಲ್ಲಮ್ಮ ತಾಯಿ ಮುಟ್ಲೆತ್ತೇಳಿ 201 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆದಿಶಕ್ತಿ ಎಲ್ಲಮ್ಮ ಅವರಿಗೆ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲಿ. ಅವರ ಮನೆಯಲ್ಲಿ ಬಂಗಾರ ತೊಟ್ಟಿಲ ಕಟ್ಟಲೆತ್ತೇಳಿ ಹಣವನ್ನು ಸ್ವೀಕಾರ ಮಾಡುತ್ತೇನೆ. ಯಾವ ಸಂಗಪ್ಪಣ್ಣ ಕೋಳ್ಯಾಳ ಏನೋ ನಮ್ಮ ಅಲ್ಪಕಲೆಯನ್ನು ಕಂಡು 101 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆದಿಶಕ್ತಿ ಎಲ್ಲಮ್ಮ ಅವರಿಗೆ ಹೋದಲ್ಲಿ ಬಂದಲ್ಲಿ ಅವರ ವ್ಯಾಪಾರ ಉದ್ಯೋಗದಲ್ಲಿ ಬಂಗಾರ ಕೈ ಮೇಲ್ಮಲ್ಲೆತ್ತಿ ಹಣವನ್ನು ಸ್ವೀಕಾರ ಮಾಡುತ್ತೇನೆ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಶ್ರೀ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಎದ ಸುಳ್ಳಲ್ಲ ಸರ್ವಜ್ಞ ಹನುಮಪ್ಪಣ್ಣ ಜಂಪೂರ್ ಏನೋ ದೇವಿ ಹೆಲ್ಪ್ ಸೇವೆಯನ್ನು ಕಂಡು 51 ರೂಪಾಯಿ ಕೊಟ್ಟಿದ್ದಾರೆ. ಇದು 51 ಅಲ್ಲ 51,000 ಅಂತ ತಿಳ್ಕೊಂಡು ನಾನು ಹಣವನ್ನು ಸ್ವೀಕಾರ ಮಾಡುತ್ತೇನೆ. ಯಪ್ಪ ದುರ್ಗಪ್ಪಣ್ಣ ಹೊನ್ನಳ್ಳಿ ಆದಿಶಕ್ತಿ ಎಲ್ಲಮ್ಮ ತಾಯಿ ಮುಟ್ಲೆತ್ತೇಳಿ 200 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಇದು 200 ರೂಪಾಯಿ ಅಲ್ಲ, ಇದು 2,01 ರೂಪಾಯಿ ಎಂದು ಹಣವನ್ನು ಸ್ವೀಕಾರ ಮಾಡುತ್ತೇನೆ. ಯಾರಾದರೂ ಈ ಲಗ್ನದವರಿಗೆ ಕೊಡೋದಾದ್ರೆ ಕೊಡ್ರಿ, ಯಾಕಂದ್ರೆ ಮುಂದೆ ಕತೆ ಭಾಳ ಇರ್ತದ. ಯಾರು ಕೊಡೋರು ಇದ್ರೆ ಹೀಗೆ ಕಾಣಿಕೆ ಬಿಟ್ಟು ಸರಿ. ಯಾವ ಪ್ರೀತಿ ಹಿರಿಯರಾಗಿರ್ತಕ್ಕಂಥವ್ರು ಮಾಲಪ್ಪಣ್ಣ ಕುರಿಯವರು ಇವರು ಕೂಡ ನಮ್ಮ ಕೆಂಗನಾಳ ಗ್ರಾಮದ ಆದಿಶಕ್ತಿ ರೇಣುಕಾ ಎಲ್ಲಮ್ಮ ದೇವಿ ನಾಟ್ಯ ಸಂಘಕ್ಕೆ ಹೋಗಿ ಬಿಟ್ಟುಕೊಂಡು ತಮ್ಮ ಅಮೃತ ಹಸ್ತೆಯಿಂದ 101 ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿರ್ತಾರ. ಅವರಿಗಾದ್ರೂ ಕೂಡ ತಾಯಿ ಆದಿಶಕ್ತಿ ಜಗದಂಬ ಜಗನ್ಮಾತ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಕೋಲಾಪುರ ಮಹಾಲಕ್ಷ್ಮಿ ತುಳಜಾಪುರ ಲಂಬ ಚಿಂಚಲಿ ಮಾಯಮ್ಮ ಮಣೂರು ಎಲ್ಲಮ್ಮ ಶಿಡಿಯಾಣ ಶೀಲವಂತಿ ಬನ್ನೆಟ್ಟಿ ಲಾಯಮ್ಮ ಗತ್ತರಿಗೆ ಭಾಗಮ್ಮ ಗುಡ್ಡಾಪುರದ ಅನ್ನಮ್ಮ ಈಶ್ವರಿ ಮಲಕಮ್ಮ ಈ ಜಾಗದೊಳಗೆ ವಾಸವಾಗಿದ್ದ ನನ್ನ ತಾಯಿ ಹಡದಮ್ಮ ಆ ಎಲ್ಲಮ್ಮ ತಾಯಿ ಅವರಿಗೆ ಸಿರಿ ಸಂಪತ್ತ ಭೋಗ ಭಾಗ್ಯ ಕೊಟ್ಟು ಕರುಣಿಸಿದಂತೆ ಬೇಡಿಕೊ ಹಣವನ್ನು ಸ್ವೀಕಾರ ಮಾಡೋಣ. ಯಾವ ಪ್ರೀತಿ ಹಿರಿಯರಾಗಿರ್ತಕ್ಕಂಥವ್ರು ಶರಣಪ್ಪನ ಕೋಳಿಯಾಳ ಇವರು ಕೂಡ ನಮ್ಮ ನಾಟ್ಯ ಸಂಗೀತ ಹೋಗಿಬಿಟ್ಟು ತಗೊಂಡು 50 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಸಿರಿ ಸಂಪತ್ತ ಕೊಟ್ಟ ಕಾಪಳೆ ಬೇಕು ಹಣವನ್ನು ಸ್ವೀಕಾರ ಮಾಡೋಣ. ಯಾವ ಪ್ರೀತಿ ಹಿರಿಯಾಗಿರ್ತಕ್ಕಂಥವ್ರು ಕೋಟೆ ಗುಡ್ಡದ ಜಟ್ಟಪ್ಪಣ್ಣ ಕೊಂಡಗುಳ್ಳ ಇವರು ಕೂಡ ನಮ್ಮ ಸಂಘಕ್ಕೆ ಹೋಗಿ ಬಿಟ್ಟುಕೊಂಡು ತಮ್ಮ ಅಮೃತ ಹಸ್ತೆಯಿಂದ 51 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಆದಿಶಕ್ತಿ ಮಾಯಮ್ಮ ದೇವಿ ಆ ರೇಣುಕ ಎಲ್ಲಮ್ಮ ದೇವಿ ಅವರಿಗೆ ಸಿರಿ ಸಂಪತ್ತ ಕೊಟ್ಟ ಕಾಪಾಡ ಹಣವನ್ನು ಸ್ವೀಕಾರ ಮಾಡೋಣ.
ಲಗ್ನ ಮಾತ್ರ ಮಾಡ್ಕೊಂಡ್ರಿಪ್ಪ. ಹೌದಮ್ಮ. ಯಪ್ಪ ಅವ್ರ ಹೆಸರು ಹೇಳ್ತೀರೇನ್ರಿಪ್ಪ? ಅವರ ಹೆಸರ ಹಾ ಯಪ್ಪ ಹೇಳ್ಬೇಕಮ್ಮ. ಹಾ ಹೇಳ್ಬೇಕು ನೋಡಿ. ಆಗ್ಲಮ್ಮ ಈ ಕೂಡಿದ ಸಭೆಯಲ್ಲಿ ಹಾ. ನಿಮ್ಮ ತಾಯಿಯವರ ಹೆಸರಾದ್ರೆ ಹೇಳ್ತೀನಿ ಕೇಳಮ್ಮ. ಹಾ ಹೇಳಿಪ್ಪ. ಬಾಗಿಲಿಗಿರುವುದು ಕೊಂಡಿ, ಬಾಗಿಲಿಗಿರುವುದು ಕೊಂಡಿ, ಆನೆಗಿರುವುದು ಸೊಂಡಿ, ಹಾನಿಗಿರುವುದು ಸೊಂಡಿ, ನನ್ನ ರೇಣುಕನ ತಲೆಮೆಗಿರುವುದು ಮುತ್ತಿನ ದಂಡಿ ನೋಡಮ್ಮ. ನನ್ನಪ್ಪ ನನ್ನಪ್ಪ ನನ್ನಪ್ಪ. ಯವ್ವ ಅಮ್ಮ ಯಾಕ ಇಷ್ಟಪಟ್ಟು ಮಾಡ್ಕೊಂಡಿ ಯವ್ವ. ಅಮ್ಮ ತಾಯವ್ರ ಅಮ್ಮ ಯಾಕ ಯಾವ ಪ್ರೀತಿ ಹಿರಿಯರಿಗಂತವರು ಚಳಿ ಸಾಮ್ರಪ್ಪನವರು ಇವರು ಕೂಡ ನಮ್ಮ ಸಂಘಕ್ಕೆ ಬಿಟ್ಟು ತಿಳ್ಕೊಂಡು 101 ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿರ್ತಾರ. ಅವರಿಗಾದ್ರೂ ಗುರುನಾಥ ಅಷ್ಟೈಶ್ವರ್ಯ ಕೊಟ್ಟ ಕಾಪಾಡನೆ ಬಿಡಿಕೊಂಡು ಹಣವನ್ನ ಸ್ವೀಕಾರ ಮಾಡೋದು. ಯವ್ವ ಅಮ್ಮ ಏನಾಯ್ತ? ಇಷ್ಟಪಟ್ಟು ಮದುವೆ ಆಗ್ಯಾವ. ಅಪ್ಪನ ಹೆಸರು ಹೇಳ್ಬೇಕು ನೋಡ್ಯವ. ಆಗ್ಲಿ ಮಾತಾಯಿ. ಹಾ ಹೇಳ್ಯವ. ಏನ್ ಮಾತಾಯಿ? ಹಾ ಯವ್ವ. ಇವತ್ತುಂಡಿ ಶೀತಳಗಿಂಡಿ ಹಾ ಯವ್ವ. ಶಿವನ ಗದಿಯ ಕೂತು ಶಿವ ಪೂಜೆ ಮಾಡ್ತಾರೆ ಜಮದಗ್ನಿ ಮುನೇಶ್ವರ ನೋಡಮ್ಮ. ನನ್ನವ 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 ಬಾ ಚಂದ ಆತ್ ನೋಡ್ಯವ. ಇರ್ಲಮ್ಮ ನೀನಾದ್ರೂ ಅರ್ಥ ಹಾಕಿ ನಿಮ್ಮ ಪತಿದೇವರ ಹೆಸರು ಹೇಳಮ್ಮ. ಇವ ತಿನ್ಕ ಮಾಡ್ಕೊಂಡಿದ್ ಹೇಳಲ್ಲ ಮತ್ತ ಅವನ ಹೆಸರು. ಇವಂದ ಹೇಳಿ. ಹಾ ಮತ್ತ ಅದೇ ಹೇಳು. ಅವ ಎಂಟದ್ರ ನಾನು ಬಿಡುದೇ ಇಲ್ಲವ. ಬಿಡ್ಲಿಕ್ಕೆ ಬಿಡಲ್ಲ ಕರೆ ಮಾಡ್ಕೊಂಡಿಯಲ್ಲ ಅವ. ಯಾವ ಜಟ್ಟೆಪ್ಪಣ್ಣ ಕಾಣಗುಂಡಿ ಏನೋ ದೇವಿ ಹಲ್ಪ ಸೇವೆನೋ ಕಂಡು 101 ರೂಪಾಯಿ ಕೊಟ್ಟಿದ್ದಾರೆ. ಆ ತಾಯಿ ರೇಣುಕಾ ಯಲ್ಲಮ್ಮ ಅವತಾರ ಪರಶುರಾಮ ಅವ್ರ ಮನೆ ಬಂಗಾರ ತೊಟ್ಲ ಕಟ್ಟಿ ತೂಗ್ಲಿ ಅಂತ ನಾ ದೇವರಲ್ಲೇ ಹಣಿ ಮುಡ್ತೇನೆ. ರಾಯಪ್ಪಣ್ಣ ವಜ್ಜಲ್ ಏನೋ ನಮ್ಮ ಅಲ್ಪಕಲೆ ಅನ್ಕೊಂಡು 51 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆದಿಶಕ್ತಿ ಎಲ್ಲಮ್ಮ ಅವರ ಮನೆಯಲ್ಲಿ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲತ್ತೇಳಿ ಹಣವನ್ನು ಸ್ವೀಕಾರ ಮಾಡುತ್ತೇನೆ. ಸಣ್ಣ ಹನುಮಂತ ಕುರಿ 50 ರೂಪಾಯಿ. ಆದಿಶಕ್ತಿ ಎಲ್ಲಮ್ಮ ಮುಟ್ಲತ್ತೇಳಿ 50 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆದಿಶಕ್ತಿ ಎಲ್ಲಮ್ಮ ಅವರ ಮನೆಯಲ್ಲಿ ಬಂಗಾರ ತೊಟ್ಟಿಲು ಮತ್ತು ಹೋಗ್ಲತ್ತೇಳಿ ಹಣವನ್ನು ಸ್ವೀಕಾರ ಮಾಡುತ್ತೇನೆ. ಯಾಕಲೆ 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 ಹೇಳಲ್ಲ ಪಟ್ನೆ. ಗಂಡ ಸಿಕ್ಕ 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 ಸಿಕ್ಕಂದ್ರೆ ಬಿಡ್ಬೇಡ ಮತ್ತ. ಪಟ್ನೆ ಹೇಳ್ಬಿಡು ನಿನ್ ಗಂಡನ ಹೆಸರು. ಗಟ್ಟಿ ಗಿಡ್ಕೊಳೆ. ಗಟ್ಟಾಗಿ ಹಿಡ್ಕೊ ಮತ್ತ. ಇವ ಮಾತ್ರ ನಾನು ಬಿಡುದಿಲ್ಲ. ಅರ್ಥ ಹಾಕಿ ಚಂದ ಅರ್ಥ ಹಾಕಿ ಹೇಳು. ಮುಂದಿನ ವರ್ಷ ಬಂದ್ ನೀನೇ ಹೇಳ್ಬೇಕು ಅವ್ರಿಗೆ ಅರ್ಥ. ಹೌದಾ? ಹಾ ಹಂಗ ಹೇಳ ಅರ್ಥ. ನೆಪ್ ಮಾಡ್ಕೊಳತ್ತೆ ನೀನ. ಹೇಳೆ ಇಲ್ಲ ಬೇಡ. ಹೇಳ ಹೇಳ ಅಂದ್ರೆ ಏನ್ ಹೇಳ್ಬೇಕು ನಿನ್ಗ? ಹೇಳೆ ಹೇಳು. ಏಯ್ ಏನ್ ಇವಂದ್ ಹೇಳ್ತೆ ಅವನ್ ಹೇಳ್ತೆ? ನನಗೆ ಯಾರು ಬಾಯಾಗ ಬರ್ತಾರ ಅವ್ರದ್ದು ಹೇಳ್ತೀನ. ಪಟ್ನೆ ಹೇಳ ಯಾರ್ದು ಹೇಳ್ತಿ ಹೇಳು. ಏಯ್ ನಮ್ಮ ಮನೆಯವ್ರಿಗೆ ಕೇಳ್ತಿದ್ರ ಹೆಸರು ಕೇಳ್ತ ಏನಿದ್ರೆ ಏನಂದ್ರ ನನ್ನ ಗಂಡನ ಹೆಸರು ಕೇಳೋರ್ದು ಅವ್ರ ರೊಕ್ಕ ಕೊಟ್ಟ ನಾ ಹೇಳ್ಬೇಕಾಗತ್ತ. ಹೇಳ ಮತ್ ಪಟ್ನೆ. ರೊಕ್ಕದ ಮೇಲೆ ನಡೆದ ಏನಿದ್ರಿ ಈಗ? ರೊಕ್ಕದ ಮ್ಯಾಗ ನಡ್ದ ಇಲ್ಲ ಏನಿದ್ರು ಫೋನ್ ಪೇ ಗೂಗಲ್ ಪೇ ಈಗ. ಫೋನ್ ಪೇ ಗೋಪಲ್ ಕೇಳ್ದಾರ. ಹಾ ಫೋನ್ ಪೇ ಮಾಡಿಸ್ದ ಮತ್ತೆ ಗೋಪಲ್ ಕರ್ ಮಾಡ್ಕೊ. ಹಲೋ ಏನ್ ಹಾಲು ಹೇಳಿ. ನನ್ನ ಹ್ಯಾಂತ ನನ್ನ ಹೆಸರು ಹೇಳ್ತಾ ಇದ್ದೆ. ಏಯ್ ಊರ್ ಕೂತಾನ ಹೇಳು. ಹೇಳೆ ಹಾ ಹೇಳಕ್ಕ. ಉಡಿಯೋದಕ್ ಪಲ್ಲೆ, ಉಡದಾಗ ಪಲ್ಲೆ, ಕಾಲಾಗ ಪಿಲ್ಲೆ. ನಿನ್ ಕಾಲಕ್ ಪಿಲ್ಲೆನೇ ಇಲ್ಲ. ಅಯ್ಯ ನಿನ್ಗ ತಲೆ ಎತ್ಕೊಂಡ್ ನಿಂದ್ರತ್ ಹೇಳಿದ್ಲ. ತೋರ್ಸಿದೆ ಪಿಲ್ಲೆ. ತೋರ್ಸ್ದೆ. ಉಡಿಯೋದಾಗ ಪಲ್ಲೆ, ಉಡದಾಗ ಪಲ್ಲೆ, ಕಾಲಾಗ ಪಿಲ್ಲೆ. ಕಾಲಾಗ ಪಿಲ್ಲೆ. ಅವ ಅಲ್ಲೇ ನಾ ಇಲ್ಲೇ. ನಿಂದು ನಿಂದ್ರೋದೇ ಅಲ್ಲಿ. ಇಬ್ರು ಕೂಡುದಲ್ಲಿ ಕೂಡೋದಲ್ಲಿ ಹತ್ತಿ ಹೋದಾಗ ಏನ ಜೋಳ ಹೋದಾಗ ನಾಳೆ ಬಾರಾತುನಿಗೆ ಇಲ್ಲಿ ಹಳ್ಳದಾಗ ಕೋಣೇಶ್ವರನ್ ಜಾತ್ರೆ ಆಗತ್ತ. ಹೌದು. ಅಲ್ಲಿ ಪ್ರೀತಿ ಮಾಡಿ ಲವ್ ಮಾಡಿ ಮದುವೆ ಆಗಿ ಈಗ ಮದ್ವೆ ಆಗಿಲ್ಲ. ಈಗ ಈಗ ಹುಡುಕಿ ಆಗಿದೆ. ಇದೆಲ್ಲ ಹೇಳಿ ಅವನ ಹೆಸರು ಬರ್ಲಿಲ್ಲ. ಈಗ ಎಂಗೇಜ್ಮೆಂಟ್ ಇಬ್ಬರ ಎಂಗೇಜ್ಮೆಂಟ್ ಆಗ ಯಾಕ ಎಂಗೇಜ್ಮೆಂಟ್ ಮಾಡ್ಕೋ. ಹುಡುಕಿಯಾರ ಆಗೋ ಲಗ್ನಾರ ಆಗ ಅವ್ನ ಹೆಸರು ಹೇಳ್ಬಿಡು. ಹೆಸರ ಹಾ ಹೆಸರು ಹೇಳು. ಇನ್ನೊಮ್ಮೆ ಅರ್ಥ ಕೇಳಿ ಚಂದ ಒಂದಿರ ಹೇಳ. ಹಾ ಹೇಳಲ್ಲ. ಹಸಿ ಶೇಂಗಾ, ಹಸಿ ಶೇಂಗಾ, ಕುದುರಿ ಟಾಂಗ, ಕುದುರೆ ಟಾಂಗ, ಮುಂದ ಟಾಂಗದ ಕೂತು ಬಾಯ್ ಬಾಯ್ ಟಾಂಗದ ಕುಂತು
ಟಾಟಾ ಟಾಟಾ ಮಾಡ್ತಾನ ಯಾವ ಮಾಳಪ್ಪ ಮಾಮ ಕುರಿ ಆಯ್ತು 3 ದಿನ ಊಟನ ಮಾಡಂಗಿಲ್ಲ ಹೊಡಿ ಇಲ್ಲ ಹೊಡಿಲ್ ಮಾ ಗಜ್ಮಾ ಗಜ್ಮಾ ಅಪ್ಪ ಕುಂದ್ರಪ್ಪ ನೋಡ್ಯಾರ ನಿಂದ ನೋಡ್ಯಾರ ಯಾಕ ಹೋಯ್ಕ ತಾಯಾರ್ಗೆ ತಂದೆಯವ್ರಿಗೆ ಅಪ್ರಿ ತಗೊಂಡು ಬಾ ನಮ್ಮ ನೀಟ್ ಹೇಳ್ಬಿಡಿ ಅವ ಯಾಕ ನಾನು ಹೇಳ್ಬೇಕಾ ಹೇಳಬೇಕು ನೋಡು ಆಗ್ಲೋ ಹೇಳ್ತೀನಿ ನೋಡಕ್ಕ ಹೇಳು. ಯಾಕ ಹೇಳ್ತೀನಿ ನೋಡಕ್ಕ ಹೇಳು ಹತ್ತಿ ಹೊಲ್ದಾಗ ಹಲ್ಲಿ ಹತ್ತಿ ಹೊಲ್ದಾಗ ಹಲ್ಲಿ ನನ್ನ ಕಾಲಾಗ ಪಿಲ್ಲಿ ನಿನ್ನ ಕಾಲಾಗ ಪಿಲ್ಲಿ ಅವ್ರ ಅಲ್ಲೇನ ಇಲ್ಲೇ ಮ್ಯಾಗ ಬರ್ಲಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಬರಲ್ಲ ಅಕ್ಕ ಯಾಕ ಇದು ಚಂದ ಇಲ್ಲ ಅಕ್ಕ ಚಂದಿಲ್ಲ ಇದು ಬೇರೆ ಅಕ್ಕ ಬೇರೆದು ಹೇಳು ಹೇಳ ಹೇಳು ಯವ್ವ ಊರ್ ಮುಂದಿನ ತೋಟ ಯವ್ವ ಊರ್ ಮುಂದಿನ ತೋಟ ಮೆಣಸಿನ್ಕಾಯಿ ಬರ ಖಾಟ ಉದ್ದುದ್ದನ್ನ ಸಣ್ಣ ಇಟ್ಟಿಟ್ಟವ ಮೆಣಸಿನ್ಕಾಯಿ ಬಾ ಖಾಟ ಅದ ಹೌದಾ ಹಾ ಮೆಣಸಿನಕಾಯಿ ಬಾಳ ಘಾಟ ನನ್ ಗಂಡನ ಹೆಸರು ಕೇಳಕ್ಕೆ ಕುಟಾಗ ಹಾಟ ಯವ್ವ ನಾವು ಅಲ್ಲಿ ಅಲ್ಲವ ಇದು ಮತ್ತೆ ಉಪ್ಪಿನಕಾಯಿ ಬರ್ಲಿಲ್ಲ ಇದು ಯಾಕ ಇದ್ರ ಬರಲ್ಲ ಅಕ್ಕ ಬರ್ಲಿಲ್ಲ ಯಾಕ ಹೇಳ್ತೀನಿ ನೋಡಕ್ಕ ಹೇಳುವ ಹೇಳಕ್ಕ ಹೇಳು ಉದುರುದ್ರ ಉಪ್ಪಿಟ್ಟ ಉದುರುದ್ರ ಉಪ್ಪಿಟ್ಟ ಸಕ್ಕರೆ ಉದುರುದ್ರ ಉಪ್ಪಿಟ್ಟ ಉದುರುದ್ರ ಉಪ್ಪಿಟ್ಟ ಪದ್ರ ಚಪಾತಿ ಪದ್ರ ಚಪಾತಿ ಸಕ್ಕರೆ ನೀಡಕ್ ಹೋದ್ರ ಸಕ್ರಿ ನೀಡಾಕ ಆದ್ರ ನಕರಿ ಆಡ್ತಾರ ನಕಲಿ ಆಡ್ತಾನ ಇಟ್ಟದ ಮಮ್ಮ ನೋಡ ಈ ಕಡೆ ಸೂಟ ಈ ಕಡೆ ಫೋಂಟ ನಮ್ಮನ್ನ ಈ ಕಡೆ ಯವ್ವ ತಾಯವ್ರದ್ದು ತಂದೆಯವ್ರದ್ದು ಅಪ್ಪನ ತಗೊಂಡು ಬಾಯಿನ ಮನೆ ಯವ್ವರೇ ಯಪ್ಪ ಬಾರೋ ಅಪ್ಪ ನಾವು ಹೋಗಿ ಬರ್ತೇವ್ರಿ ಅವ ನಮ್ಗೆ ಆಶೀರ್ವಾದ ಮಾಡಿ ಆಗ್ಲಿ ಮಾಡಿ ನನಗೆ ಆಶೀರ್ವಾದ ಆಗ್ಲಿ ಹೋಗಿ ಬರೋ ಏನ್ ಮಾಡ್ಸಿರಿ ಅವ ಉಣ್ಣಾಕ ಸಂಜೆನಾಗ ಉಂಡಿ ಅಲ್ಲ ಡಲ್ಲಿ ಚಿಕನ್ ಮಾಡ್ಸಿರಲ್ಲ ತಿಂತೇವ ಆಯ್ತು ಊಟಕ್ಕೆ ಊಟಕ್ಕೆ ಶಿರಾ ಚಪಾತಿ ಮಾಡಿಸಿದ್ದೇನೆ ಶಿರಾ ಚಪಾತಿ ಹಾಗೂ ಬಂದ ಭಕ್ತರಿಗೆ ಹಾ ಬುಂದಿ ಲಾಡು ಮಾಡಿಸಿದ್ದೇನೆ ಹಾ ಇಲ್ಲೇ ನನ್ನ ಆಶ್ರಮದಲ್ಲಿ ಇರುತ್ತವೆ. ಈ ಬೊಗನೆಗಿದ್ದು ಏನು ಹೌದಮ್ಮ, ಎಲ್ಲ ಅನ್ನ ರೈಸು ಸಾರು. ನೀವು ಅಣ್ಣ ಉಂತಿರಂದಂಗಾತು. ಇಲ್ಲಮ್ಮ, ಎಲ್ಲಾನು ಮಾಡಬೇಕು. ಹೌದಾ? ಹೌದಮ್ಮ. ಅಣ್ಣ ಉಂಡೆ ಇಟ್ಟು ಗಡ್ಡ ಬೆಳೆಸಿ ಆಗಲಮ್ಮ. ಬಂದ ಭಕ್ತರು ಎಲ್ಲರೂ ಪ್ರಸಾದ ತೆಗೆದುಕೊಂಡು ಎಲ್ಲರಿಗೂ ಊಟ ಮಾಡಿಸ್ತಾಳೆ. ನೀವು ನಿಮ್ಮ ಮನೆಗೆ ಹೋಗ್ಬಿಡಿ. ನನ್ನ ಹಾಟೆಗಳಿಗೆ ಉಣಿಸಿ ನಾವು ಉಂಡೆ. ಆಗಲಮ್ಮ, ಹೋಗ್ಬಿಡಿ. ತಾತ ಆಶೀರ್ವಾದವಾಗಲಿ, ಹೋಗಲಿ ಬರ್ರಿ. ಓಂ ನಮಃ ಶಿವಾಯ. ರೇಣುಕಾ ಗುರುಗಳೇ, ಮದುವೆ ಅಂತೂ ಇಚ್ಛೆ ಮಾಡಿದಂತೆ ಸಾಗಿ ಬಂತು. ಹೌದು ಗುರುಗಳೇ. ಇನ್ನು ಮುಂದೆ ಪಡೆದುಕೊಂಡು ಬಾ ನನ್ನ ತಾಯಿಯ ತಂದೆ ಆಶೀರ್ವಾದ ಆಗಲಿ ಗುರುಗಳೇ. ನಾವಿನ್ನು ಈ ಆಶ್ರಮಕ್ಕೆ ಹೋಗೋಣ. ಆಗಲಿ ಗುರುಗಳೇ. ಬೇಗನೆ ಪಡೆದುಕೊಂಡು ಬಾ ರೇಣುಕಾ. ಆಗಲಿ ಗುರುಗಳೇ. ತಾವು ಹೇಳಿದ ಇಚ್ಛದಂತೆ, ನಾವು ಹೇಳಿದ ಇಚ್ಛದಂತೆ ನನ್ನ ತಂದೆ ತಾಯಿ ಅಪ್ಪನೇನು ಪಡೆದುಕೊಂಡು ಬರುತ್ತೇನೆ. ನನಗೆ ಹೋಗಿ ಬರಲಿಕ್ಕೆ ಆಶೀರ್ವಾದ ದಯಪಾಲಿಸಿ ಗುರುಗಳೇ. ತಥಾಸ್ತು. ಮಂಗಲವಾಗಲಿ, ಬೇಗನೆ ಹೋಗಿ ಬಾ ರೇಣುಕಾ. ಓಂ ನಮಃ ಶಿವಾಯ. ಏನು ತಂದೆಯವರೇ? ಏನಮ್ಮ ಮಗಳೇ? ನಾನಾದರೂ ನನ್ನ ಪತಿದೇವರ ಆಶ್ರಮಕ್ಕೆ ಹೋಗುತ್ತೇನೆ. ನನಗೆ ಹೋಗಿ ಬರಲಿಕ್ಕೆ ಆಶೀರ್ವಾದ ದಯಪಾಲಿಸಲಿ ತಂದೆಯವರೇ. ಏನಮ್ಮ ಮಗಳೇ? ಏನು ತಂದೆಯವರೇ? ನೀನು ನಿನ್ನ ಗಂಡನ ಮನೆಗೆ ಹೋಗುವ ಮುಂಚೆ ನಿನ್ನ ಪಾದ ಪೂಜೆಯನ್ನು ಮಾಡಿ ಕಳಿಸ್ತಾ ಇದ್ದೀನಿ.